ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಝೃತ ಎಜುಕೇಟೆಡ್ ಟು ದ ವರ್ಲ್ಡ್. ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ದಟ್ ಇಸ್ ಚಾಪ್ಟರ್ ನಂಬರ್ 2. ಇವತ್ತು ಅದರ ಲೆಕ್ಚರ್ ನಂಬರ್ 4 ನ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಲೆಟ್ಸ್ ಬೆಗಿನ್. ಸ್ನೇಹಿತರೆ, ಮೊದಲನೇದಾಗಿ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಯೂನಿಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಅಥವಾ ಇದಕ್ಕಿಂತ ಮುಂಚೆನ ಕ್ಲಾಸ್ನಲ್ಲಿ ನಾವು ಫಂಡಮೆಂಟಲ್ ಯೂನಿಟ್ಸ್ ಏನೋ ಡಿರೈವ್ಡ್ ಯೂನಿಟ್ಸ್ ಏನೋ ಅಂತ ಇದರ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡ್ತಾ ಬಂದಿದ್ದೇವೆ. ಸೊ ನಾವು ನೋಡಿದ್ವಿ ಸ್ನೇಹಿತರೆ, ಲಾಸ್ಟ್ ಕ್ಲಾಸ್ನಲ್ಲೂ ಈ ಫಂಡಮೆಂಟಲ್ ಯೂನಿಟ್ಸ್ ಕ್ವಾಂಟಿಟೀಸ್ ಏನಿದಾವೆ ಇದರ ಎಸ್ ಐ ಯೂನಿಟ್ಸ್ ನ ನೋಡಿದ್ವಿ. ಸೊ ಅಂದ್ರೆ ಲೆಂತ್ ಎಸ್ ಐ ಯೂನಿಟ್ ಏನು ಮೀಟರ್ ಅಂತ ನೋಡಿದ್ವಿ, ಮಾಸ್ ಎಸ್ ಐ ಯೂನಿಟ್ ಕೆಜಿಯಲ್ಲಿ ಅಳಿತಾರೆ ಅಂತ ನೋಡಿದ್ವಿ. ಈ ತರ ನಾವು ಹಲವಾರು ಏನು ಒಂದು 7 ಫಂಡಮೆಂಟಲ್ ಕ್ವಾಂಟಿಟೀಸ್ ನ ಎಸ್ ಐ ಯೂನಿಟ್ಸ್ ಏನಾಗಿದೆ ಅಂತ ನೋಡಿದ್ವಿ, ಅದರ ಡೆಫಿನೇಷನ್ ಏನು ಅಂತ ನೋಡಿದ್ವಿ. ಇವತ್ತಿನ ಕ್ಲಾಸ್ ನಲ್ಲಿ ಇದು ಪ್ರಾಕ್ಟಿಕಲ್ ಯೂನಿಟ್ಸ್ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹಾಗಾದ್ರೆ ಏನ್ ಸ್ನೇಹಿತರೆ ಇದು ಪ್ರಾಕ್ಟಿಕಲ್ ಯೂನಿಟ್ಸ್ ಅಂದ್ರೆ? ಸೊ ಸ್ನೇಹಿತರೆ, ಪ್ರಾಕ್ಟಿಕಲ್ ಯೂನಿಟ್ಸ್ ನಿಮಗೆ ಏನು ಹೆಸರು ತಕ್ಕಂಗೆ ಇದು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡುವಂತ ಯೂನಿಟ್ಸ್. ಅಂದ್ರೆ ಸಿಸ್ಟಮ್ ಎಸ್ ಐ ಯೂನಿಟ್ಸ್ ಅಂದ್ರೆ ಏನಂದ್ರೆ, ಇದು ನಾವು ಲಾಸ್ಟ್ ಕ್ಲಾಸ್ ನೋಡಿದ್ದು ಎಸ್ ಐ ಯೂನಿಟ್ಸ್ ಇದು ಒಂದು ವರ್ಲ್ಡ್ ವೈಡ್ ನಲ್ಲೇ, ನೀವು ಅಮೆರಿಕದಲ್ಲಿ ಹೋಗಿ ಅಥವಾ ಇನ್ಯಾವುದೋ ಜಪಾನ್ದಲ್ಲಿ ಹೋಗಿ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಏನಿದೆ ಒಂದೇ ಆಗಿರೋದು, ಅದು ಕಾನ್ಸ್ಟಂಟ್. ಬಟ್ ಇದು ಪ್ರಾಕ್ಟಿಕಲ್ ಯೂನಿಟ್ಸ್ ಏನಿದೆ ಇದು ನಮ್ಮ ಕನ್ವೀನಿಯಂಟ್ ತಕ್ಕ ಹಾಗೆ ನಾವು ಯೂಸ್ ಮಾಡಿದ್ವಿ. ಇದು ಕೂಡ ಒಂದು ಸ್ಟ್ಯಾಂಡರ್ಡ್ ಆಗಿ ಯೂನಿಟ್ಸ್ ಇರೋದು, ಆದ್ರೆ ಈ ಯೂನಿಟ್ಸ್ ನ ನಾವು ನಮ್ಮ ಕನ್ವೀನಿಯಂಟ್ ನಮ್ಮ ಏನು ಅನುಕೂಲ ತಕ್ಕಂಗೆ ನಾವು ಇದನ್ನ ಯೂಸ್ ಮಾಡ್ಕೊಳ್ಳಕ್ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ. ಅಂದ್ರೆ ಉದಾಹರಣೆಗೆ ನೀವು ಈ ತರ ನೋಡಿರ್ಬೋದು, ಏನೋ ನೋಡ್ತಾ ಇದ್ದೀರಾ, ಟ್ರಕ್ ನಲ್ಲಿ ಇಷ್ಟು ಕಬ್ಬು ತಗೊಂಡು ಹೋಗುವ ಸನ್ನಿವೇಶ ನೋಡಿರ್ಬೋದು. ಸೊ ಏನಾಗಿರ್ತದೆ, ಹಲವಾರು ಸಮಯದಲ್ಲಿ ನಮ್ಗೆ ಇದನ್ನ ತೂಕ ಮಾಡುವ ಒಂದು ಸನ್ನಿವೇಶ ಬಂದಿರುತ್ತೆ. ಸೊ ಇದನ್ನು ತೂಕ ಮಾಡಿದ್ರೆ ಇಷ್ಟಾಗಿರ್ಬೋದು ಅಂದಾಜಿನ ಪ್ರಕಾರ. ಒಂದು ಉದಾಹರಣೆಗೆ 4,000 kg ಇದೆ ಅನ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ 4,000 kg ಇದೆ. ಸೊ ಇನ್ನೊಂದು ವೆಹಿಕಲ್ ನ ನೋಡ್ತೀರಾ, ಇದು ಒಂದು 2,000 kg ಇದೆ ಅನ್ಕೊಳ್ಳೋಣ. ಓಕೆ, ಸೊ ಈ ತರ ನಿಮಗೆ ಒಂದು 10 ತರ ಈ ತರ ಒಂದು 10-15 ಏನು ವೆಹಿಕಲ್ ನ ತೂಕ ಮಾಡಬೇಕಾಗಿದೆ ಅನ್ಕೊಳ್ಳಿ. ಸೊ ಅವಾಗ ಎವ್ರಿ ಟೈಮ್ ನಿಮ್ಗೆ 4,000 kg, 2,000 kg, 3,000 kg, ಸೊ ಈ ತರ ಎವ್ರಿ ಟೈಮ್ ಇದು 1,000 kg ಅಂತ ಹೇಳೋದು ಒಂಥರ ಇನ್ಕನ್ವೀನಿಯಂಟ್ ತಾನೇ ಅದು. ಎವ್ರಿ ಟೈಮ್ ಇದನ್ನೇ ಒಂದು ಹೇಳೋದು. ಸೊ ಇದಕ್ಕೆ ಏನ್ ಮಾಡುತ್ತಿರೋ ಜನ, ಸೊ ಎವ್ರಿ ಟೈಮ್ ಹೀಗೆ ಹೇಳುವ ಬದಲಾಗಿ ಇದನ್ನೇ ಒಂದು ಸ್ಟ್ಯಾಂಡರ್ಡ್ ಆಗಿ ಮಾಡೋಣ ಅಂತ ಹೇಳಿ ಇದನ್ನೇನ್ ಮಾಡ್ತೇವೆ ನಾವು, ಇದನ್ನ 4,000 kg ಅನ್ನುವ ಬದಲಾಗಿ ಇದನ್ನ 4 ಟನ್, 2 ಟನ್ ಅಂತ ಕರೀತೇವೆ. ಓಕೆ, ಸೊ ಇಲ್ಲಿ ಟನ್ ಅಂತ ಬಂದ್ಬಿಟ್ಟು ಸ್ನೇಹಿತರೆ, ಟನ್ ಅಂತ ಹೇಳಿದ್ರೆ 1 ಟನ್ ಇಸ್ ಈಕ್ವಲ್ ಟು 1,000 kg ಅಂತ ಅರ್ಥ. ಓಕೆ, ಇವಾಗ 4,000 kg ಅನ್ನೋದು ಸುಲಭನೋ 4 ಟನ್ ಅನ್ನೋದು ಸುಲಭನೋ? ಸೊ ಈ ತರ ನಮ್ಗೆ ಈ ಕ್ವಾಂಟಿಟೀಸ್ ಆಕ್ಚುಲಿ ನಮ್ಗೆ ಎಸ್ ಐ ಯೂನಿಟ್ ಬಂದಿರೋದು, ಮಾಸ್ ಎಸ್ ಐ ಯೂನಿಟ್ ಬಂದಿರೋದು ಕೆಜಿ, ಅದಿರೋದು ಕೆಜಿ. ಬಟ್ ನಾವು ಈ ನಮ್ಗೆ ಎವ್ರಿ ಟೈಮ್ ಇದು 4,000 kg, ಫಾರ್ ಎಕ್ಸಾಂಪಲ್ ಇವಾಗ 20,000 kg ಇದೆ ಅನ್ಕೊಳ್ಳಿ, ಅಥವಾ 21,000 kg. ಸೊ ಎವ್ರಿ ಟೈಮ್ ನಾವು 21,000 kg, 20,000 kg ಇದು ನಮ್ಗೆ ಹೇಳಲಿಕ್ಕೆ ಒಂಥರ ಇನ್ಕನ್ವೀನಿಯಂಟ್. ಸೊ ನಮಗೆ ಒಂದು ಅನುಕೂಲ ಆಗಲಿ ಅಂತ ನಾವು ಇದನ್ನ ಇದೇ ಒಂದು ಕೆಜಿನ ಒಂದು ಇನ್ನೊಂದು ಯೂನಿಟ್ ಅಂತ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಸೊ ಉದಾಹರಣೆ ಹೇಳ್ತಾ ಇದ್ದೀನಿ. ಸೊ ಈ ತರ ಯೂನಿಟ್ಸ್ ಗೆ ನಾವು ಪ್ರಾಕ್ಟಿಕಲ್ ಯೂನಿಟ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಸೊ ಈ ತರ ನಾವು ಎಲ್ಲ ನಮ್ಮ ಬೇರೆ ಬೇರೆ ಫೀಲ್ಡ್ ನಲ್ಲಿ ನಾವು ಪ್ರಾಕ್ಟಿಕಲ್ ಯೂನಿಟ್ಸ್ ನ ಮಾಡ್ಕೊಂಡಿದೀವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ ಯಾವ್ಯಾವ ಪ್ರಾಕ್ಟಿಕಲ್ ಯೂನಿಟ್ಸ್ ನ ನಾವು ಯೂಸ್ ಮಾಡ್ತೀವಿ ನಮ್ಮ ಡೈಲಿ ಲೈಫ್ ನಲ್ಲಿ ಅಂತ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಪ್ರಾಕ್ಟಿಕಲ್ ಯೂನಿಟ್ಸ್ ಫಾರ್ ಲೆಂತ್. ಸೊ ಲೆಂತ್ ನಲ್ಲಿ ಯಾವ್ಯಾವ ಪ್ರಾಕ್ಟಿಕಲ್ ಯೂನಿಟ್ಸ್ ನ ನಾವು ಯೂಸ್ ಮಾಡ್ತೀವಿ ಅಂತ ನೋಡೋಣ ಫ್ರೆಂಡ್ಸ್. ಓಕೆ, ಸೊ ಲೆಂತ್ ಎಸ್ ಐ ಯೂನಿಟ್ ಏನು ಅಂತ ನಮ್ಗೆ ಗೊತ್ತಿದೆ, ಏನು ಲೆಂತ್ ಎಸ್ ಐ ಯೂನಿಟ್ ಮೀಟರ್. ಓಕೆ, ಸೊ ಅದೇ ತರ ಪ್ರಾಕ್ಟಿಕಲ್ ಯೂನಿಟ್ಸ್ ನಾವು ಪ್ರಾಕ್ಟಿಕಲ್ ಆಗಿ ಯಾವ್ಯಾವ ಯೂನಿಟ್ಸ್ ನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಫ್ರೆಂಡ್ಸ್ ಆಸ್ಟ್ರೋನಾಮಿಕಲ್ ಯೂನಿಟ್. ಸೊ ಏನಪ್ಪ ಇದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ? ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಏನು, ಅಥವಾ ಈ ಪ್ರಾಕ್ಟಿಕಲ್ ಈ ಆಸ್ಟ್ರೋನಾಮಿಕಲ್ ಯೂನಿಟ್ ಅವಶ್ಯಕತೆ ಆದ್ರೂ ನಮ್ಗೆ ಯಾಕೆ ಬಿತ್ತು ಅಂತ ನೋಡೋಣ. ಸೊ ಏನಾಯ್ತಂದ್ರೆ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ನಮ್ಮ ಪೃಥ್ವಿಯಿಂದ ನೀವು ನೋಡ್ತಿರ್ಬೋದು, ಸೌರಮಂಡಲದಲ್ಲಿ ಎಷ್ಟು ನಮ್ಮ ಇವಾಗ ಪ್ಲಾನೆಟ್ಸ್ ಇದೆ, 8 ಪ್ಲಾನೆಟ್ಸ್. ಸೊ ಇವಾಗ ಪೃಥ್ವಿಯಿಂದ ನಮ್ಗೆ ಸ್ಯಾಟರ್ನ್ ಇದು ಶನಿ ಗ್ರಹ ಎಷ್ಟು ದೂರ ಇದೆ, ಅಥವಾ ಗುರು ಗ್ರಹ ಎಷ್ಟು ದೂರ ಇದೆ ಅಂತ ನೀವು ನೋಡಿದ್ರೆ ಅದು ಎಷ್ಟೋ ಒಂದು ಹಲವಾರು ಲಕ್ಷ ಕೋಟಿ ಕಿಲೋಮೀಟರ್ಸ್ ದೂರ ಇದೆ ಫ್ರೆಂಡ್ಸ್. ಓಕೆ, ಸೊ ಎವ್ರಿ ಟೈಮ್ ಇವಾಗ ಉದಾಹರಣೆಗೆ ಮಂಗಳ ಎಷ್ಟು ದೂರ ಇದೆ ಕೇಳಿದ್ರೆ ಒಂದು ಎಷ್ಟೋ ಲಕ್ಷ ಕಿಲೋಮೀಟರ್. ಓಕೆ,
ಅದೇ ತರ ಶನಿ ಎಷ್ಟೊಂದು ಕೋಟಿ ಕಿಲೋಮೀಟರ್. ಸೊ ಈ ಎಷ್ಟು ಲಕ್ಷ ಎಷ್ಟು ಕೋಟಿ ಕಿಲೋಮೀಟರ್ ಇವೆಲ್ಲ ನಮ್ಗೆ ನೆನ್ಪಿಟ್ಕೊಳ್ಳಿಕ್ಕೆ ಅಷ್ಟು ಇದು ಇಲ್ಲ, ಕನ್ವೀನಿಯಂಟ್ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಏನ್ ಮಾಡಿದ್ರು ಜನ, ಅದನ್ನ ಒಂದ್ ಸ್ವಲ್ಪ ತಮ್ಗೆ ಈಸಿ ಆಗೋಕ್ಕೋಸ್ಕರ ಓಕೆ ಅದನ್ನ ಒಂದು ಪದ್ಧತಿ, ಒಂದು ಮೆಥಡ್ ನ ಕಂಡುಹಿಡಿದ್ರು. ಓಕೆ, ಅಥವಾ ಬೇರೆ ಒಂದು ಯೂನಿಟ್ ನ ಕಂಡುಹಿಡಿದ್ರು, ಅದೇ ಅಸ್ಟ್ರೋನಾಮಿಕಲ್ ಯೂನಿಟ್. ಏನ್ ಮಾಡಿದ್ರ ಅಂದ್ರೆ, ಈ ಸೂರ್ಯನ ಸುತ್ತ, ನಮ್ಗೆ ಗೊತ್ತಿದೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇರುತ್ತೆ ಅಂತ. ಓಕೆ, ಸೊ ಇವಾಗ ಏನ್ ಇದು ಸುತ್ತುತ್ತಾ ಇದೆ, ಸೊ ಇದ್ರ ಡಿಸ್ಟೆನ್ಸ್ ನೀವು ನೋಡ್ತಾ ಇರ್ಬೋದು. ಇಲ್ಲಿಂದ ಇದೇನ್ ಡಿಸ್ಟೆನ್ಸ್ ಇದೆ, ಇಲ್ಲಿ ಕಡಿಮೆ ಇದೆ. ಸೊ ಈ ಕಡೆ ಹೋದ್ರೆ ಈ ಪೊಸಿಷನ್ ಬಂದ್ರೆ ಹೆಚ್ಚಿಗೆ ಆಗುತ್ತೆ, ಮತ್ತೆ ಇಲ್ಲಿ ಬಂದ್ರೆ ಕಡಿಮೆ ಆಗುತ್ತೆ. ಓಕೆ, ಇಲ್ಲಿ ಬಂದ್ರೆ ತೀರಾ ಕಡಿಮೆ ಆಗುತ್ತೆ. ಓಕೆ, ಸೊ ಈ ತರ ಇದೇನ್ ಡಿಸ್ಟೆನ್ಸ್ ಇದೆ ಸೂರ್ಯ ಮತ್ತು ಪೃಥ್ವಿ ನಡುವೆ, ಇದು ಕಾನ್ಸ್ಟೆಂಟ್ ಇಲ್ಲ. ಸ್ವಲ್ಪ ಕೆಲವೊಂದು ಟೈಮ್ ಬಹಳ ಕಡಿಮೆ ಆಗಿರುತ್ತೆ, ಕೆಲವೊಂದು ಟೈಮ್ ಹೆಚ್ಚಿಗೆ ಆಗಿರುತ್ತೆ. ಸೊ ಇದ್ರದ್ದು ಏನಿದೆ, ಏನ್ ಮಾಡ್ತಾರೆ, ಒಂದು ಸರಾಸರಿ ತಗೋತಾರೆ, ಇದರದೊಂದು ಎವರೇಜ್ ತಗೊಳ್ತಾರೆ. ಓಕೆ, ಸೊ ಇದೇನ್ ಎವರೇಜ್ ಡಿಸ್ಟೆನ್ಸ್ ಇದ್ರೆ ಇದನ್ನೇ ಒಂದು ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಹೆಸರು ಕೊಟ್ಟರು ಫ್ರೆಂಡ್ಸ್. ಓಕೆ, ಸೊ ಎಷ್ಟಿದೆ ಅಂದ್ರೆ, ಸೊ ಒನ್ ಅಸ್ಟ್ರೋನಾಮಿಕಲ್ ಯೂನಿಟ್ ಈಸ್ ಈಕ್ವಲ್ ಟು ದ ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ದಿ ಸನ್. ಸೊ ಸೂರ್ಯ ಮತ್ತು ಪೃಥ್ವಿಯ ನಡುವಿನ ಏನು ಅಂತರ ಇದೆ, ಒಂದು ಅವರೇಜ್, ಒಂದು ಸರಾಸರಿ ಅಂತರ ಇದೆ, ಆ ಅಂತರನೇ, ಆ ಡಿಸ್ಟೆನ್ಸ್ ಅನ್ನೇ ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೆದ್ರು. ಓಕೆ, ಅದನ್ನ ನೋಡಿದ್ರೆ ಎಷ್ಟಾಗುತ್ತೆ ಅಂದ್ರೆ, ಒಂದು ಅಸ್ಟ್ರೋನಾಮಿಕಲ್ ಯೂನಿಟ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ಬೋದು ನೀವು, 1.496 ಇಂಟು 10⁻11 ಮೀಟರ್ಸ್. ಇಷ್ಟು 10⁻11 ಅಂದ್ರೆ 10 ಆದ ಮೇಲೆ ಇಷ್ಟು ಒಂದು 11 ಸೊನ್ನೆನ ಇಡಬೇಕು ನೀವು, ಅಷ್ಟು ಮೀಟರ್ಸ್. ಸೊ ಇಷ್ಟು ನಮ್ಗೆ ನೆನ್ಪಿಟ್ಕೊಳಿಕ್ ಆಗಲ್ಲ ಫ್ರೆಂಡ್ಸ್, 1.496 ಇಂಟು 10⁻11 ಅಂತ. ಸೊ ಅದನ್ನ ಏನ್ ಮಾಡಿದ್ವಿ ನಾವು, 1.496 ನ ಏನು 1.5 ಅಂತ ಅಪ್ರಾಕ್ಸಿಮೇಟ್ ಮಾಡಿ, ಸೊ ಈ ವ್ಯಾಲ್ಯೂನ 1 AU, 1 ಅಸ್ಟ್ರಾನಾಮಿಕಲ್ ಯೂನಿಟ್ ಅಂತ ಕರೆದ್ವಿ. ಓಕೆ, ಇವಾಗ ನಮ್ಗೆ ಇಲ್ಲಿ ನೋಡ್ಬೋದು ನೀವು, ಈ ಚಿತ್ರದಲ್ಲಿ ನೋಡಿ, ಗಮನಿಸಿ, ಅರ್ತ್ ಇಂದ ಜುಪಿಟರ್ ಎಷ್ಟು ದೂರ ಇದೆ, ಗುರುಗ್ರಹ ಎಷ್ಟು ದೂರ ಇದೆ ಅಂತ ಯಾರು ಕೇಳಿದ್ರೆ ನಾವು ಏನ್ ಹೇಳ್ತೀವಿ, ಉದಾಹರಣೆಗೆ ಒಂದು 2 ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಹೇಳ್ತೇವೆ ಅನ್ಕೊಳ್ಳಿ. 2 ಅಸ್ಟ್ರೋನಾಮಿಕಲ್ ಯೂನಿಟ್. ಸೊ 2 ಅಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಏನು, ಸೊ ಭೂಮಿಯಿಂದ ಸೂರ್ಯ ಎಷ್ಟು ದೂರ ಇದನೋ ಅದರ 2 ಪಟ್ಟು 2 ಅಸ್ಟ್ರೋನಾಮಿಕಲ್ ಯೂನಿಟ್ ಅಷ್ಟು ದೂರ ಇದೆ ಅಂತ ಅರ್ಥ. ಓಕೆ, ಸೊ ಭೂಮಿಯಿಂದ ಇನ್ನೊಂದು ಯಾವುದೋ ಗ್ರಹ ಒಂದು 4 ಅಸ್ಟ್ರೋನಾಮಿಕಲ್ ಯೂನಿಟ್ ಇದೆ ಅಂತ ಹೇಳಿದ್ರೆ, ಸೊ ಸೂರ್ಯನಿಂದ ಭೂಮಿ ಎಷ್ಟು ದೂರ ಇದೆನೋ ಅದರ 4 ಪಟ್ಟು ಆ ಗ್ರಹ ದೂರ ಇದೆ ಅಂತ ಅರ್ಥ. ಓಕೆ, ಸೊ ನಮ್ಗೆ ಇಷ್ಟೆಲ್ಲ ದೊಡ್ಡ ಫಿಗರ್, ಇಷ್ಟು ಸಂಖ್ಯೆ ನೆನ್ಪಿಟ್ಕೊಳ್ಳಿಕ್ ಆಗುದಿಲ್ಲ. ಬಟ್ ನಾವು ಇದನ್ನ ನೆನ್ಪಿಟ್ಕೋಬಹುದು, 2 ಅಸ್ಟ್ರೋನಾಮಿಕಲ್ ಯೂನಿಟ್, 3 ಅಸ್ಟ್ರೋನಾಮಿಕಲ್ ಯೂನಿಟ್, 4 ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತ. ಓಕೆ, ಸೊ ಈ ತರ ನಮ್ಗೆ ಒಂದು ದೊಡ್ಡ ಸಂಖ್ಯೆನ ನೆನ್ಪಿಟ್ಕೊಳ್ಳಿಕ್ಕೆ ನಮ್ಮ ಕನ್ವೀನಿಯಂಟ್, ನಮ್ಮ ಸವಲತ್ತಿನ ಸಲುವಾಗಿ ನಾವೇನ್ ಮಾಡ್ತಾ ಇದೀವಿ, ಈ ಯೂನಿಟ್ಸ್ ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಓಕೆ, ಸೊ ಇದನ್ನ ಪ್ರಾಕ್ಟಿಕಲ್ ಯೂನಿಟ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಪ್ರಾಕ್ಟಿಕಲ್ ಯೂನಿಟ್ ಫಾರ್ ಲೆಂತ್, ದಟ್ ಇಸ್ ಅಸ್ಟ್ರೋನಾಮಿಕಲ್ ಯೂನಿಟ್. ಓಕೆ, ಸೊ ಅದೇ ತರ ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಲೈಟ್ ಇಯರ್. ಸೊ ಇವಾಗ ಲಾಸ್ಟ್ ಸ್ಲೈಡ್ ನಲ್ಲಿ ನಾವು ನೋಡಿದ್ವಿ ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತ. ಸೊ ಈ ಪ್ರಾಕ್ಟಿಕಲ್ ಯೂನಿಟ್ ಏನಿತ್ತು, ಅಸ್ಟ್ರೋನಾಮಿಕಲ್ ಯೂನಿಟ್, ಇದನ್ನ ಯಾಕೆ ಯೂಸ್ ಮಾಡಿದ್ರ ಅಂದ್ರೆ, ಗ್ರಹಗಳ ನಡುವೆ ಡಿಸ್ಟೆನ್ಸ್ ನೋಡ್ಲಿಕ್ಕೆ ಅದು ತುಂಬಾನೇ ದೂರ ಇದ್ರೆ ನಮ್ಗೆ ಅದು ಸಂಖ್ಯೆ ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅಸ್ಟ್ರೋನಾಮಿಕಲ್ ಯೂನಿಟ್ ನಾವು ಅಡಾಪ್ಟ್ ಮಾಡಿದ್ವಿ. ಸೊ ಆಮೇಲೆ ಏನಾಯ್ತು ಅಂದ್ರೆ, ಇವಾಗ ನಿಮ್ಗೆ ಗ್ರಹಗಳ ಡಿಸ್ಟೆನ್ಸ್ ನೋಡ್ಲಿಕ್ಕೆ ಅಸ್ಟ್ರೋನಾಮಿಕಲ್ ಯೂನಿಟ್ ಆಯ್ತು. ಇವಾಗ ನಕ್ಷತ್ರಗಳ ಡಿಸ್ಟೆನ್ಸ್ ನೋಡ್ಬೇಕಂದ್ರೆ ಅದು ಗ್ರಹಗಳಿಗಿಂತನೂ ದೂರ ಆಗಿರ್ತಾವ ಫ್ರೆಂಡ್ಸ್. ಸೊ ಅದನ್ನ ಅಸ್ಟ್ರೋನಾಮಿಕಲ್ ಯೂನಿಟ್ ಏನೋ ಕನ್ವೀನಿಯಂಟ್ ಆಗ್ಲಿಲ್ಲ, ಅದು ಕೂಡ ಸಣ್ಣದಾಯ್ತು. ಯಾಕಂದ್ರೆ ಅಷ್ಟು ದೂರ ಇರ್ತಾವ ಇದು ನಕ್ಷತ್ರಗಳ ಅಂತರಗಳು. ಸೊ ಅದಕ್ಕೋಸ್ಕರ ಇನ್ನೊಂದು ಯೂನಿಟ್ ಬೇಕಾಯ್ತು. ಸೊ ಅದನ್ನ ನಾವು ಲೈಟ್ ಇಯರ್ ಅಂತ ಕರಿತೀವಿ. ಸೊ ಈ ಲೈಟ್ ಇಯರ್ ಏನಪ್ಪಾ, 1 ಲೈಟ್ ಇಯರ್ ಅಂದ್ರೆ ಎಷ್ಟು? ಸೊ ಈ ಮೆಜರ್ಮೆಂಟ್ ಅಂದ್ರೆ ನಮ್ಗೆ ಗೊತ್ತಿದೆ, ಸ್ಪೀಡ್ ಆಫ್ ಲೈಟ್ ಬೆಳಕಿನ ವೇಗ 3 × 10⁸ ಮೀಟರ್ಸ್ ಪರ್ ಸೆಕೆಂಡ್ ಆಗಿದೆ. ಅಂದ್ರೆ 1 ಸೆಕೆಂಡ್ ನಲ್ಲಿ, ಲಕ್ಷ ಕೊಟ್ಟು ಕೇಳಿ ಫ್ರೆಂಡ್ಸ್, 1 ಸೆಕೆಂಡ್ ನಲ್ಲಿ ಲೈಟ್ ಏನಿದೆ 3 × 10⁸ ಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. ಅಷ್ಟು ಡಿಸ್ಟೆನ್ಸ್ ನ ಕ್ರಮಿಸುತ್ತದೆ ಬೆಳಕು. ಓಕೆ, 1 ಸೆಕೆಂಡ್ ನಲ್ಲಿ 3 × 10⁸ ಮೀಟರ್ಸ್ ಇದು ಟ್ರಾವೆಲ್ ಮಾಡುತ್ತೆ. ಹಾಗಾದ್ರೆ ಇದೇನ್ ಲೈಟ್ ಇದೆ, 1 ಸೆಕೆಂಡ್ಗೆ ಎಷ್ಟು ಟ್ರಾವೆಲ್ ಮಾಡುತ್ತೆ, 1 ಮಿನಿಟ್ ನಲ್ಲಿ ಎಷ್ಟು ಟ್ರಾವೆಲ್ ಮಾಡಬಹುದು, ಇನ್ನೂ ದೂರ ಹೋಗ್ಬೋದಲ್ವಾ? ಸೊ ಅದೇ ರೀತಿ 1 ಅವರ್ ನಲ್ಲಿ ಎಷ್ಟು ಟ್ರಾವೆಲ್ ಮಾಡಬಹುದು, ಅದೇ ರೀತಿ 1 ದಿನದಲ್ಲಿ ಎಷ್ಟು ಟ್ರಾವೆಲ್ ಮಾಡಬಹುದು.
ಓಕೆ. ಅದೇ ರೀತಿ ಎಷ್ಟು 365 ಒಂದು ವರ್ಷದಲ್ಲಿ ಎಷ್ಟು ಟ್ರಾವೆಲ್ ಮಾಡ್ಬೋದು. ಸೊ ಈ ತರ ಕ್ಯಾಲ್ಕುಲೇಟ್ ಮಾಡ್ತಾ ಮಾಡ್ತಾ ನೋಡಿದ್ರೆ ನೋಡಿ, ಒಂದು ಸೆಕೆಂಡ್ ಅಲ್ಲಿ 3 × 10⁸ ಮೀಟರ್ಸ್ ಹೋಗುತ್ತೆ. ಓಕೆ. ಅದೇ ತರ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತು, ಇದು 9.46 × 10⁻15 ಮೀಟರ್ಸ್. ಅಂದ್ರೆ ಒಂದು ಲೈಟ್, ಇನ್ನೊಂದ್ಸತಿ ಹೇಳ್ತೇನೆ ಫ್ರೆಂಡ್ಸ್, ಲೈಟಿನ ವೇಗ ಅಥವಾ ಲೈಟು ಒಂದು ಸೆಕೆಂಡಿನಲ್ಲಿ 3 × 10⁸ ಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. ಅದೇ ರೀತಿ ಒಂದು ವರ್ಷದಲ್ಲಿ 9.46 × 10⁻15 ಮೀಟರ್ಸ್ ಟ್ರಾವೆಲ್ ಮಾಡುತ್ತೆ ಫ್ರೆಂಡ್ಸ್. ಓಕೆ. ಸೊ ಈ ಒಂದು ವರ್ಷದಲ್ಲಿ ಲೈಟ್ ಏನು ಚಲಿಸುತ್ತದೆಯೋ, ಎಷ್ಟು ದೂರ ಬಂದಿರುತ್ತೆಯೋ ಆ ದೂರನ್ನ, ಆ ಡಿಸ್ಟೆನ್ಸ್ ನ ಲೈಟ್ ಇಯರ್ ಅಂತ ಕರೀತೀವಿ ಫ್ರೆಂಡ್ಸ್. ಸೊ 1 ಲೈಟ್ ಇಯರ್ ಏನಂದ್ರೆ 1 ಲೈಟ್ ಇಯರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಲೆಂತ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 ಇಯರ್ ಅಂತ ಅರ್ಥ. ಓಕೆ. ಸೊ ಇವಾಗ ಯಾವುದೇ ನಕ್ಷತ್ರದ ಏನು ಡಿಸ್ಟೆನ್ಸ್ ಅಳಿಬೇಕಂದ್ರೆ ನಾವು ಲೈಟ್ ಇಯರ್ ನಲ್ಲಿ ಎಳಿತೀವಿ. ಉದಾಹರಣೆಗೆ ನೀವು ಕೇಳಿರ್ಬೋದು, ಇಲ್ಲಿ ನೋಡ್ಬೋದು ನೀವು ಈ ಚಿತ್ರದಲ್ಲಿ, ಇಲ್ಲೊಂದು ಅಲ್ಫಾ ಸೆಂಚುರಿ ಅಂತಿದೆ. ಅಲ್ಫಾ ಸೆಂಚುರಿ ಅನ್ನೋ ಇದು ಸೆಂಟಾರಿ, ಸಾರಿ, ಅಲ್ಫಾ ಸೆಂಟಾರಿ ಅನ್ನೋದು ಇದೊಂದು ನಕ್ಷತ್ರ ಇದೆ ಫ್ರೆಂಡ್ಸ್. ಸೊ ಈ ನಕ್ಷತ್ರ ನಮ್ಮ ಭೂಮಿಗೆ ಕಂಪೇರ್ ಮಾಡಿದ್ರೆ, ನಮ್ಮ ಭೂಮಿಯ ಕಂಪ್ಯಾರಿಸನ್ ಅಲ್ಲಿ ಇದು 4.4 ಲೈಟ್ ಇಯರ್ಸ್ ದೂರ ಇದೆ. 4.4 ಲೈಟ್ ಇಯರ್ಸ್ ಅಂದ್ರೆ ಎಷ್ಟು? ಸೊ ನಾವು ನೋಡಿದ್ವಿ 1 ಲೈಟ್ ಇಯರ್ ಅಂದ್ರೆ ಒಂದು ವರ್ಷದಲ್ಲಿ ಲೈಟ್ ಎಷ್ಟು ಟ್ರಾವೆಲ್ ಮಾಡುತ್ತೋ, ಎಷ್ಟು ದೂರ ಹೋಗುತ್ತೋ ಅದನ್ನ 1 ಲೈಟ್ ಇಯರ್ ಅಂತ ಕರಿತೀವಿ. ಸೊ 4.4 ಲೈಟ್ ಇಯರ್ ಅಂದ್ರೆ, ಸೊ ಇಲ್ಲಿಂದ ಭೂಮಿಗೆ ಈ ಬೆಳಕು 4.4 ಇಯರ್ಸ್ ವರೆಗೂ ಟ್ರಾವೆಲ್ ಮಾಡಿದ್ರೆ ಎಷ್ಟು ದೂರ ಹೋಗುತ್ತೋ ಅಷ್ಟು ಡಿಸ್ಟೆನ್ಸ್ ಇದೆ ಫ್ರೆಂಡ್ಸ್. ಓಕೆ. ಅಂದ್ರೆ 4.4 ಲೈಟ್ ಇಯರ್ ಅಂತ ಹೇಳಿದ್ರೆ, ಇಲ್ಲಿಂದ ಏನಾದ್ರೂ ಒಂದು ಲೈಟ್ ನಮ್ಮ ಭೂಮಿಗೆ ಬರ್ತಾ ಇದೆ ಅಂದ್ರೆ ಅದು ಇವತ್ತು ಬಿಡುತ್ತಂದ್ರೆ ನಮಗ್ ಬಂದು ಟಚ್ ಆಗುವುದು 4.4 ಇಯರ್ಸ್ ಆದ್ಮೇಲೆ. ಓಕೆ. ಇವಾಗ ಯಾವುದೇ ಒಂದು ನಕ್ಷತ್ರ ನಮ್ಮಿಂದ ಒಂದು 2 ಲೈಟ್ ಇಯರ್ಸ್ ದೂರ ಇದೆ ಅನ್ಕೊಳ್ಳಿ. 2 ಲೈಟ್ ಇಯರ್ಸ್ ದೂರ ಇದೆ ಅಂತ ಹೇಳಿದ್ರೆ ಅಲ್ಲಿಂದ ಲೈಟ್ ಬಂದ್ರೆ ನಮಗ್ ಬಂದು ತಲುಪಲಿಕ್ಕೆ 2 ವರ್ಷ ಬೇಕು. ಓಕೆ. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಮೂನ್ ಇದೆ. ಸೊ ಮೂನ್ ನಿಂದ ನಮಗೆ ಲೈಟ್ ಬರ್ಬೇಕಂದ್ರೆ 1.3 ಸೆಕೆಂಡ್ಸ್ ನಲ್ಲಿ ಬರುತ್ತೆ. ಓಕೆ. ಅದೇ ತರ ಸೂರ್ಯನಿಂದ ಲೈಟ್ ನಮಗೆ 8.3 ಮಿನಿಟ್ಸ್ ಅಲ್ಲಿ ಬರುತ್ತೆ. ಅದೇ ತರ ಯಾವುದೇ ಇದು ನಕ್ಷತ್ರ ಇಲ್ಲಿ ಅಲ್ಫಾ ಸೆಂಚುರಿ ಸೆಂಟಾರಿ ನೋಡಿದ್ರೆ 4.4 ಲೈಟ್ ಇಯರ್ಸ್ ಇದೆ ಅಂದ್ರೆ, ಸೊ ಇಲ್ಲಿಂದ ಲೈಟ್ ನಮ್ಮ ಭೂಮಿಗೆ ಬರ್ಬೇಕಂದ್ರೆ ಇದಕ್ಕೆ 4 ವರ್ಷ ಬೇಕು ಫ್ರೆಂಡ್ಸ್. ಓಕೆ. ಸೊ ಲೈಟ್ ಇಯರ್ ಅಂದ್ರೆ ಇದು ಪ್ರಾಕ್ಟಿಕಲ್ ಯೂನಿಟ್ ಫಾರ್ ಲೆಂತ್. ಇಲ್ಲಿ ಇಯರ್ ಅಂತ ಕಾಣ್ತಾ ಇದೆ, ಆದ್ರೆ ಇದು ಪ್ರಾಕ್ಟಿಕಲ್ ಯೂನಿಟ್ ಫಾರ್ ಲೆಂತ್. ಸೊ ಒಂದು ವರ್ಷದಲ್ಲಿ ಲೈಟ್ ಎಷ್ಟು ದೂರ ಕ್ರಮಿಸುತ್ತದೆಯೋ ಆ ಡಿಸ್ಟೆನ್ಸ್ ಅನ್ನ ಲೈಟ್ ಇಯರ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ. ಸೊ ಇದು ಬಂದ್ಬಿಟ್ಟು ಪ್ರಾಕ್ಟಿಕಲ್ ಯೂನಿಟ್ಸ್ ಫಾರ್ ಲೆಂತ್ ಆಗಿದೆ. ಸೊ ಇದೇ ತರ ಇನ್ನೂ ಹಲವಾರು ಯೂನಿಟ್ಸ್ ಇದೆ, ಪ್ರಾಕ್ಟಿಕಲ್ ಯೂನಿಟ್ಸ್ ಫಾರ್ ಲೆಂತ್ ಇದೆ, ಇನ್ನು ಬೇರೆ ಯೂನಿಟ್ಸ್ ಇದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ನೋಡೋಣ. ಅದೊಂದು ಸ್ಮಾಲ್ ಟಾಪಿಕ್ ಇದೆ, ಅದನ್ನು ಮುಗಿಸ್ಕೊಂಡು ನಾವು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಹತ್ರ ಮೂವ್ ಆಗೋಣ ಫ್ರೆಂಡ್ಸ್. ಓಕೆ. ಸೊ ಟಿಲ್ ದೆನ್ ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.